ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಷಾಸ್ ಚಾಟ್ ಕಾರ್ನರ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಡಿಸೈನ್ ಏನಿದೆ ಅದು ನಿಮ್ಮೆಲ್ಲರ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ. ಸೊ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 6 ಎಳೆ ದಾರನ ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಬೀಡ್ಸ್ಗೆ ನಾನು ಈ ಒಂದು ಫ್ಲವರ್ ಬೀಡ್ ಮತ್ತು ಇದೊಂದು ಸ್ಮಾಲ್ ಬೀಡನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಕ್ರೋಶಾ ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ, 0.7 mm. ಇವತ್ತು ಬಂದ್ಬಿಟ್ಟು ನಾನು ಸ್ಯಾಂಪಲ್ ಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು. ಅರಳೆ ದಾರನ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಬಟ್ಟೆ ಅಥವಾ ಸೀರೆ ಏನಾದರೂ ಇರುತ್ತಲ್ಲ ಅದರದ್ದು ಸೀದಾ ಸೈಡ್ನ ಇಟ್ಕೊಳ್ಬೇಕು. ಸೊ ಫಸ್ಟಿಗೆ ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ. 2 ಸಲ ಲಾಕ್ ಮಾಡಿದ್ಮೇಲೆ ಇಲ್ಲಿಂದ 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಮತ್ತೆ 5 ಚೈನನ್ನು ಹಾಕ್ಕೊಳ್ತೀನಿ. 5 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ 5 ಚೈನ್ ಗ್ಯಾಪ್ ಏನಿದೆ ಅದು ಬಂದ್ಬಿಟ್ಟು ಕುಚ್ಚು ಕಟ್ಟೋದಕ್ಕೆ ನಾವು ಕೊಡೋವಂಥ ಗ್ಯಾಪ್ ಇದು. ಸೊ ಕುಚ್ಚು ಕಟ್ಟೋದಕ್ಕೆ 2 5 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. 3 4 ಚೈನ್ ಹಾಕಿ ಅದು ಕೂಡ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮತ್ತೆ 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಸೊ 2 ಸಲ 4 ಚೈನ್ ಹಾಕಿದ್ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಫ್ಲವರ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ನಾನು 2 5 ಚೈನಲ್ಲಿ ಹಾಕ್ಕೊಂಡಿದ್ದೀನಿ ಕುಚ್ಚಿನ ಗ್ಯಾಪಿಗೆ. ಅದಾದಮೇಲೆ 2 4 ಚೈನ್ ಹಾಕಿ ಒಂದು ಫ್ಲವರ್ ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ 2 4 ಚೈನನ್ನು ಹಾಕ್ಕೊಂಡಿದ್ದೀನಿ. ಸೊ ಕುಚ್ಚಿಗೆ ನಾವು 4 ಚೈನ್ ಕೂಡ ಹಾಕ್ಕೊಳ್ಬೋದು, ಬಟ್ ಗ್ಯಾಪ್ ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ಹೇಳಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ನಾನು 5 ಚೈನನ್ನು ಹಾಕ್ಕೊಳ್ತಾ ಇರೋವಂಥದ್ದು. ಮತ್ತೆ 2 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡು ಸಲ 5 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. 2 ಟೈಮ್ಸ್ 4 ಚೈನ್ ಹಾಕ್ಕೊಳ್ಬೇಕು. 2 ಟೈಮ್ಸ್ 5 ಚೈನ್ ಆದಮೇಲೆ ಮತ್ತೆ 2 ಟೈಮ್ಸ್ 4 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಆದಮೇಲೆ 2 ಸಲ 4 ಚೈನ್ ಮತ್ತು 2 ಸಲ 5 ಚೈನ್ ಮತ್ತು 2 ಸಲ 4 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮತ್ತೆ 4 ಚೈನ್ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ನೀವು ಎಂಡ್ ಮಾಡುವಾಗ
5 ಚೈನ್ ಏನು 2 ಟೈಮ್ಸ್ ಹಾಕ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಗ್ಯಾಪ್ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಂದೇ 5 ಚೈನ್ಗೆ ನೀವು ಸ್ಟಾಪ್ ಮಾಡ್ಕೊಳ್ಬೋದು. ಎಂಡ್ ಮಾಡುವಾಗ 2-3 ಚೈನ್ ಹಾಕಿ ದಾರನ ಕಟ್ ಮಾಡಿ ನಮ್ಮ ಸೈಡ್ ಎಳ್ಕೊಂಡು ಟೈಟ್ ಮಾಡಿದ್ರೆ ಸೊ ಇದು ಟೈಟ್ ಆಗುತ್ತೆ. ಸೊ ಇದೇ ರೀತಿ ಪೂರ್ತಿಯಾಗಿ ಬೇಸ್ ಲೈನ್ನ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಮಾತ್ರ 2 5 ಚೈನ್, ಅದಾದಮೇಲೆ 2 4 ಚೈನ್ 1 ಬೀಡ್, ಮತ್ತು 2 ಸಲ 4 ಚೈನ್, 2 ಸಲ 5 ಚೈನ್, 2 ಸಲ 4 ಚೈನ್. ಸೊ ನೀವು ಕುಚ್ಚಿಗೆ 4 ಚೈನ್ ಕೂಡ ಹಾಕ್ಕೊಳ್ಬೋದು, ಸೊ ಕನ್ಫ್ಯೂಷನ್ ಏನಿಲ್ಲ. ಬಟ್ ಗ್ಯಾಪ್ ಸಿಗಬೇಕು ಅಂತ ಹೇಳಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ನಾನು ಇಲ್ಲಿ 2 5 ಚೈನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 2 4 ಚೈನ್ ಕೂಡ ಹಾಕ್ಕೊಂಡು ಟೋಟಲ್ 6 ಟೈಮ್ 4 ಚೈನ್ ಹಾಕಿ 1 ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಬಟ್ ನನಗಿಲ್ಲಿ ಕುಚ್ಚು ಗ್ಯಾಪ್ ಬೇಕಂಥೇಳಿ 2 ಸಲ 5 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಅದೇ ಥರ ಬೀಡ್ ಆದಮೇಲೆ 2 4 ಚೈನ್, ಮತ್ತು ಲಾಸ್ಟಲ್ಲಿ ಬೇಕಿದ್ರೆ ಪ್ಲೇಸ್ ಇದ್ದರೆ ನೀವು 2 ಸಲ 5 ಚೈನ್ ಹಾಕಿ ಎಂಡ್ ಮಾಡ್ಬೋದು, ಅಥವಾ ಪ್ಲೇಸ್ ಇಲ್ಲ ಅಂತ ಹೇಳಿದ್ರೆ ಒಂದೇ ಸಲ 5 ಚೈನ್ ಹಾಕಿ ಎಂಡ್ ಮಾಡ್ಕೊಳ್ಳಿ. ಅಥವಾ ಆರ್ಚಿಗೆ ಎಂಡ್ ಆಯಿತು ಅಂದರೆ ಆರ್ಚಿಗೂ ಕೂಡ ಎಂಡ್ ಮಾಡ್ಕೊಳ್ಬೋದು. ಇದು ಬೇಸ್ ಲೈನ್ ಆಗಿರುತ್ತೆ. 2ನೇ ಸ್ಟೆಪ್ಪಿಗೂ ಕೂಡ ನಾನು ಸೇಮ್ ಕಲರ್ ಥ್ರೆಡನ್ನೇ ತೊಗೊಂಡಿರೋ ಅಂಥದ್ದು. ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡಿದ್ವಲ್ಲ, ಸೊ ಅದರಲ್ಲೂ ಕೂಡ ಲಾಕ್ ಮಾಡ್ಕೊಳ್ತೀನಿ. ಅದಾದಮೇಲೆ 2 ಸಲ 5 ಚೈನ್ ಇದೆಯಲ್ಲ ಅದ್ರ ಮೇಲೆ 5 ಚೈನನ್ನೇ ಹಾಕಿ ನಾನು ಲಾಕ್ ಮಾಡ್ತೀನಿ. 5 ಚೈನ್ ಹಾಕಿ 5 ಚೈನ್ ಲಾಕ್ ಏನಿದೆಯಲ್ಲ, ಸೊ ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು 5 ಚೈನ್, 5 ಚೈನ್ ಲಾಕ್ ಮೇಲೆ ಲಾಕ್. ಇಷ್ಟು 4 ಚೈನ್ಗೂ 4 ಚೈನ್ ಹಾಕಿ ನಾನಿಲ್ಲಿ ಲಾಕ್ ಮೇಲೆ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಪಿಗೆ ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು 2 ಸಲ 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು 4 ಚೈನ್ ಏನಿದೆ ಅದ್ರ ಮೇಲೂ ಕೂಡ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನೆಕ್ಸ್ಟು 4 ಚೈನ್ ಏನಿದೆ ಅಲ್ಲ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ನಾನು ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ದಾರ ಸುತ್ಕೊಂಡಾದ್ಮೇಲೆ ಈ ಬೀಡ್ ಹಿಂದೆಗಡೆ ಗ್ಯಾಪಲ್ಲಿ ಏನು ಥ್ರೆಡ್ ಇರುತ್ತಲ್ಲ, ಸೊ ಈ ಥ್ರೆಡ್ ಏನಿದೆಲ್ಲ ಆ ಥ್ರೆಡ್ ಒಳಗಡೆಯಿಂದ ದಾರ ತೊಗೊಂಡು ಬರ್ತೀನಿ. ದಾರ ತೊಗೊಂಡು ಬಂದು 2ರಲ್ಲಿ ಬಂದು 2ರಲ್ಲಿ ಬಂದು 2ರಲ್ಲಿ ಬಂದು ಇಲ್ಲಿ ನಾನು ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಒಟ್ಟು 12 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. 12 ತ್ರಿಬಲ್ ಕ್ರೋಶಗಳನ್ನ ಮಾಡಿಕೊಂಡು ಈ ಒಂದು ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಬೀಡಿಂದ ಇರೋ ದಾರಕ್ಕೆ ಒಟ್ಟು ನಾನಿಲ್ಲಿ 12 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಸೊ 12 ತ್ರಿಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಬೀಡ್ ಆದಮೇಲೆ ಇರೋವಂಥ 4 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಲಾಕ್ ಏನಿದೆಲ್ಲ ಸೊ ಅಲ್ಲೂ ಕೂಡ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅಲ್ಲಿಂದ ಮತ್ತೆ 4 ಚೈನ್ ಮತ್ತೆ ಲಾಕ್ ಏನಿದೆಲ್ಲ 4 ಚೈನ್ ಲಾಕ್ ಅದ್ರ ಮೇಲೆ ಹೋಗಿ ಲಾಕ್. ನೆಕ್ಸ್ಟು ಮತ್ತೆ 5 ಚೈನ್ ಇರೋ ಕಡೆ 5 ಚೈನನ್ನೇ ಹಾಕೊಳ್ತೀನಿ. 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಫೈವ್ ಚೈನ್ ಇರೋ ಕಡೆ 2 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಕುಚ್ಚಿಗೆ ಯಾಕೆ 2 5 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕೆ 2 ಕುಚ್ಚಿಗೆ ಹಾಕ್ತಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಮಾಡಿ ನೆಕ್ಸ್ಟು 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ
ಮಾಡಿಕೊಂಡು ಅಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಬೀಡ್ ಹಿಂದೆ ಇರುವಂಥ ದಾರಕ್ಕೆ ನಾವು ಟ್ರಿಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಒಟ್ಟು 12 ತ್ರಿಬಲ್ ಕ್ರೋಶ ಹಾಕಿ ನಾನು ಈ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ಒಂದು ಡಿಸೈನ್ ನಿಮಗೆ ತುಂಬಾ ರಿಕ್ವೆಸ್ಟೆಡ್ ಆಗಿತ್ತು. ಸೊ ಇಷ್ಟ ಆದರೆ ವಿಡಿಯೋ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹನ್ನೆರಡು ತ್ರಿಬಲ್ ಕ್ರೋಶಗಳನ್ನ ಹಾಕಿ ನೆಕ್ಸ್ಟು 4 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡ್ತೀನಿ. 1 ಸಿಂಗಲ್ ಕ್ರೋಶ, ಅದಾದಮೇಲೆ ಮತ್ತೆ 4 ಚೈನ್ ಲಾಕ್ ಒಳಗಡೆ ಹೋಗಿ 1 ಲಾಕ್, ನೆಕ್ಸ್ಟ್ 4 ಚೈನ್ ಇರೋ ಹತ್ರ 4 ಚೈನ್, ಅದು ಕೂಡ 4 ಚೈನ್ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು 5 ಚೈನ್ ಇರೋ ಹತ್ರ 5 ಚೈನ್, 5 ಚೈನ್ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ 2-3 ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕು, ನೆಕ್ಸ್ಟ್ 4 ಚೈನ್ ಮೇಲೆ 4 ಚೈನ್ ಲಾಕು, ನೆಕ್ಸ್ಟ್ 4 ಚೈನ್ಗೆ 1 ಸಿಂಗಲ್ ಕ್ರೋಶ ಹಾಕಿ ಮತ್ತೆ 12 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದನೇ ಬೀಡ್ ಹಿಂದೆ ಇರೋವಂಥ ದಾರಕ್ಕೆ ನಾನು 12 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಒಳಗಡೆ 1 ಸಿಂಗಲ್ ಕ್ರೋಶ, ಅದಾದಮೇಲೆ ಲಾಕ್ ಮೇಲೆ ಲಾಕ್, ಮತ್ತೆ 4 ಚೈನ್ ಲಾಕ್, ಮತ್ತೆ 2 ಟೈಮ್ಸ್ 5 ಚೈನ್ ಲಾಕ್ ಮಾಡಿಬಿಟ್ಟು ಸೇಮ್ ಅದೇ ರೀತಿ ಸೆಕೆಂಡ್ ಸ್ಟೆಪ್ಪನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ರ್ಯಾಂಡಮ್ ಆಗಿ ತೊಗೊಂಡಿರೋವಂಥದ್ದು, ನೀವು ನಿಮ್ಮ ಸೀರೆ ಅಕಾರ್ಡಿಂಗ್ ಏನಿದೆ ಅದನ್ನು ತೊಗೊಳ್ಬೋದು. ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಆರ್ಚ್ ದೊಡ್ಡದಾಗೆ ಬರುತ್ತೆ ಇದು. ಬಟ್ಟೆಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೇಮ್ ನೆಕ್ಸ್ಟು 5 ಚೈನ್ ಹಾಕ್ಕೊಂಡು 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಎರಡು ಸಲ 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಏನಿದೆ ಅದು ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 4 ಚೈನ್ ಏನಿದೆ ಅಲ್ಲ, ಸೊ ಆ 4 ಚೈನ್ ಒಳಗಡೆ ಹೋಗಿ ನಾನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನಾವೇನು ಆರ್ಚನ್ನು ಸ್ಟಾರ್ಟ್ ಮಾಡಿದ್ವಲ್ವ ತ್ರಿಬಲ್ ಕ್ರೋಶ ಆರ್ಚನ್ನು, ಸೊ ಅದ್ರ ಕೆಳಗಡೆ ಫಸ್ಟು 4 ಚೈನ್ ಹಾಕಿದ್ದಲ್ಲ, ಸೊ 4 ಚೈನ್ಗೂ ಮತ್ತು ತ್ರಿಬಲ್ ಕ್ರೋಶಗೂ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೊ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಏನು 4 ಚೈನ್ ಬೇಸ್ ಲೈನ್ ಇದೆಯಲ್ಲ ಅದಕ್ಕೂ ಮತ್ತು ತ್ರಿಬಲ್ ಕ್ರೋಶ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೂ ಮಧ್ಯೆ ಇರುವಂಥ ಗ್ಯಾಪಿಗೆ ನಾನು ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನನ್ನು ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಸಣ್ಣ ಬೀಡನ್ನು ಇಲ್ಲಿ ನಾನು ಹಾಕ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡಿದ್ದೀನಿ. ಏನು ಡಬಲ್ ಕ್ರೋಶ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲೇ ಹೋಗಿ ದಾರ ತೊಗೊಂಡು ಬಂದು ಎರಡರಲ್ಲಿ ಒಂದು ಇದೇ ಥರ ಒಟ್ಟು 7 ಡಬಲ್ ಕ್ರೋಶಗಳನ್ನ ನಾನಿಲ್ಲಿ ಮಾಡ್ಕೊಳ್ತೀನಿ. ಏನು ಈ ಡಬಲ್ ಕ್ರೋಶ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗಡೆ ನಾನು ಒಟ್ಟು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ.
ಸೊ ನೋಡ್ಬೋದು ಡಬಲ್ ಕ್ರೋಶ ಗ್ಯಾಪ್ ಒಳಗಡೆ ಒಟ್ಟು 7 ಡಬಲ್ ಕ್ರೋಶಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಬೀಟ್ ಹಾಕಿ. ಸೊ ನೀವು ಬೇಕಿದ್ರೆ ಅದು ಕೌಂಟ್ ಹೆಚ್ಚಿಗೆ ಕಮ್ಮಿ ಕೂಡ ಮಾಡ್ಕೊಳ್ಬೋದು. ಸೊ ಜಾಸ್ತಿ ಮಾಡಿಕೊಂಡ್ರೆ ಆಚ್ ದೊಡ್ಡದಾಗಿ ಬರುತ್ತೆ, ಕಮ್ಮಿ ಕೌಂಟಿಂಗ್ ಮಾಡಿಕೊಂಡ್ರೆ ಆಚ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ. ಸೊ 7 ಡಬಲ್ ಕ್ರೋಶ ಆದಮೇಲೆ ನಾನು ಫಸ್ಟ್ ಏನು ಲಾಕ್ ಮಾಡಿದ್ದೀನಲ್ಲ ಅದಾದಮೇಲೆ ಅದ್ರ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಅದನ್ನು ಬಿಟ್ಟು ಅದ್ರ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಗ್ಯಾಪ್ ಒಳಗಡೆ ಹೋಗಿ ನಾನು ದಾರ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದು ತ್ರಿಬಲ್ ಕ್ರೋಶ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಗ್ಯಾಪಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಬೇಸ್ ಲೈನ್ಗೆ ಮತ್ತು ತ್ರಿಬಲ್ ಕ್ರೋಶ ಮಧ್ಯಕ್ಕೆ ಮಾಡ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಅದನ್ನು ಬಿಟ್ಬಿಟ್ಟು ಅದರ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಗ್ಯಾಪಿಗೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಅಲ್ಲಿಂದ 4 ಚೈನನ್ನು ಹಾಕ್ಕೊಳ್ತೀನಿ. ಸೊ 4 ಚೈನ್ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಬಟ್ಟೆನ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಇಲ್ಲಿ ನಾವೇನು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಲ್ವ ಅದ್ರ ಮೇಲೆ ಒಂದು ಚೈನ್ ಗ್ಯಾಪನ್ನು ನೋಡ್ಬೋದು. ಸೊ ಆ ಗ್ಯಾಪ್ ಕಾಣ್ತಾ ಇದೆಯಲ್ಲ ಆ ಗ್ಯಾಪನ್ನು 1 2 3 4ನೇ ಗ್ಯಾಪ್ 3 ಗ್ಯಾಪ್ ಬಿಟ್ಟು 4ನೇ ಗ್ಯಾಪಿಗೆ ನಾನು ದಾರ ತೊಗೊಂಡು ಬಂದು 4 ಚೈನ್ನ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಳ್ಬೇಕು. ಮತ್ತು 2 ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಇಲ್ಲೇನು 4 ಚೈನ್ ಹಾಕಿ ನಾವು ಲಾಕ್ ಮಾಡಿದ್ವಲ್ಲ ಈ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಒಂದು ಡಬಲ್ ಕ್ರೋಶ. ಸೊ ಇದೇ ರೀತಿ ಒಟ್ಟು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಒಟ್ಟು 7 ಡಬಲ್ ಕ್ರೋಶಗಳನ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕನ್ನು ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ 4 ಚೈನ್ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿಕೊಂಡು ಇಲ್ಲಿಂದ ಕೂಡ ಚೈನ್ ಗ್ಯಾಪ್ ಏನಿದೆ ಅದಕ್ಕೆ 1 2 3 3 ಗ್ಯಾಪನ್ನು ಬಿಟ್ಟು 4th ಚೈನ್ ಗ್ಯಾಪಿಗೆ ನಾವು ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಮತ್ತು ಬಟ್ಟೆನ ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿಂದ ಮತ್ತೆ 2 ಚೈನ್ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಟ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಆ 4 ಚೈನ್ ಗ್ಯಾಪ್ ಏನಿದೆಯಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಎರಡರಲ್ಲಿ ಸೇಮ್ ಅದೇ ಥರ 7 ಡಬಲ್ ಕ್ರೋಶ ಮಾಡಿಕೊಂಡು ಇದೇ ರೀತಿ ಒಟ್ಟು 6 ಆರ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ನಾವು ಸ್ಟಾರ್ಟಿಂಗ್ ಏನು ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ತೀವಲ್ವ ಆದಷ್ಟು ಕೌಂಟಿಂಗ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಕೌಂಟಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ 12 ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೊಂಡ್ರೆ ಒಟ್ಟು ನಮಗೆ 3rd ಸ್ಟೆಪ್ಪಲ್ಲಿ 6 ಆರ್ಚು ಬರುತ್ತೆ. ಹಾಗಾಗಿ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡಿ ನಾನು ಈ ಆರ್ಚನ್ನು ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಇವಾಗ ಒಟ್ಟು 6 ಪೆಟಲ್ಸ್ ಕಂಪ್ಲೀಟ್ ಆಗಿದೆ. ಸೊ ಲಾಸ್ಟ್ 6th ಪೆಟಲ್ ಏನಿದೆ ಅಲ್ವಾ ಅದು ಕೂಡ ಸೇಮ್ ಸ್ಟಾರ್ಟಿಂಗ್ ನಾವು ಯಾವ ರೀತಿ ಲಾಕ್ ಮಾಡ್ಕೊಂಡ್ವಿ ಅದೇ ರೀತಿ ಎಂಡಿಂಗಲ್ಲೂ ಕೂಡ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಏನು ಬೇಸ್ ಇದೆ ಅಲ್ವಾ ಸೊ ಆ ಬೇಸಿಗೂ ಮತ್ತು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮಧ್ಯೆ ಗ್ಯಾಪ್ ಏನಿರುತ್ತಲ್ಲ ಸೊ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಾದಮೇಲೆ ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಇಲ್ಲಿ ನೀವು 3 ಚೈನ್ನ ಹಾಕಿ ಕೂಡ ಲಾಕ್ ಮಾಡ್ಬೋದು ಅಥವಾ 3 ಸಿಂಗಲ್ ಕ್ರೋಶಗಳನ್ನ ಕೂಡ ಮಾಡ್ಕೊಳ್ಬೋದು. ಚೈನ್ ಗ್ಯಾಪ್ ಹೋಲ್ ಏನಿರುತ್ತಲ್ಲ ಸೊ ಅದರೊಳಗಡೆ ನಾನು 3 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮೂರು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಅದಾದಮೇಲೆ 4 ಚೈನ್ ಲಾಕ್ ಏನಿದೆ ಅಲ್ವಾ ಸೊ ಆ ಲಾಕ್ ಮೇಲೂ ಕೂಡ ಒಂದು ಲಾಕನ್ನು ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ನಾನು ಹಾಕೊಂಡಿರುವಂಥ 3 ಸಿಂಗಲ್ ಕ್ರೋಶ ಬೇಕಾದ್ರೆ ನೀವು 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮಾಡ್ಬೋದು. ಬಟ್ ನಾನಿಲ್ಲಿ 3 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ.
ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಸೊ 5 ಚೈನ್ ಹಾಕಿ 2 ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಆಚೆನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ನಾವು ಏನು ಮಾಡಿದ್ವಲ್ವ ಅದೇ ರೀತಿ ನೆಕ್ಸ್ಟು 4 ಚೈನ್ ಏನಿದೆ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಅದೇ ರೀತಿ ಕನ್ಫ್ಯೂಷನ್ ಇಲ್ಲ, ಈಸಿಯಾಗಿ ನೀವು ಈ ಡಿಸೈನನ್ನು ಹಾಕೊಳ್ಬೋದು. 4 ಚೈನಿಗೆ ಒಂದ್ಸಲ ಸಿಂಗಲ್ ಕ್ರೋಶ ಮಾಡಿ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ನಾನು ಏನು ಹೇಳ್ದೆ ಅಲ್ವಾ, ಸ್ಟಾರ್ಟಿಂಗ್ ಬೇಸ್ ಲೈನ್ ಏನಿರುತ್ತೆ, ಸೊ ಬೇಸ್ 4 ಚೈನ್ ಮೇಲೆ ನಾವು ಒಂದು ತ್ರಿಬಲ್ ಕ್ರೋಶ ಮಾಡಿರ್ತೀವಿ. ಬೇಸ್ 3 ಚೈನ್ಗೂ ಒಂದು ತ್ರಿಬಲ್ ಕ್ರೋಶಗೂ ಮಧ್ಯೆ ಇರುವಂಥ ಗ್ಯಾಪ್ಗೆ ಹೋಗಿ ದಾರ ತಂದು 2ರಲ್ಲಿ 1 2ರಲ್ಲಿ 1 ಲಾಕ್ ಮಾಡ್ಕೊಳ್ಬೇಕು ಅಷ್ಟೇ. ಸ್ಟಾರ್ಟಿಂಗ್ 3 ಚೈನ್ ಹಾಕಿರ್ತೀವಲ್ಲ ಬೇಸ್ ಲೈನ್, ಅದ್ರ ಪಕ್ಕ ತ್ರಿಬಲ್ ಕ್ರೋಶ ಮಾಡಿದ್ದೀವಿ. ಸೊ ಅವೆರಡರ ಮಧ್ಯ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿಂದ ಮತ್ತೆ 2 ಚೈನ್ ಹಾಕೊಳ್ಳೋದು, ದಾರನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡಿರ್ತೀವಲ್ವ, ಸೊ ಆ ಡಬಲ್ ಕ್ರೋಶ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು 2ರಲ್ಲಿ 1 2ರಲ್ಲಿ 1 ಸೇಮ್ ಅದೇ ರೀತಿ ಆ ಡಬಲ್ ಕ್ರೋಶ ಗ್ಯಾಪಿಗೆ ಒಟ್ಟು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಆ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ಲ, ಸೊ ಆ ಗ್ಯಾಪಿಗೆ ನಾವು ಒಟ್ಟು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಒಟ್ಟು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಆ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಟ್ಟು 7 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ನೆಕ್ಸ್ಟು ತ್ರಿಬಲ್ ಕ್ರೋಶ ಏನು ಗ್ಯಾಪ್ ಇದೆ ಅಲ್ಲ, ಸೊ ನೆಕ್ಸ್ಟ್ ಗ್ಯಾಪ್ ಇದೆ ಅಲ್ಲ, ಆ ಗ್ಯಾಪನ್ನು ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಇದೇ ರೀತಿ ನಾವು ಒಟ್ಟು 6 ಪೆಟಲ್ಸ್ನ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 4 ಚೈನ್ ಹಾಕಿ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿಕೊಂಡು ಈ ಚೈನ್ ಗ್ಯಾಪ್ ಏನು ಕಾಣ್ತಾ ಇದೆಯಲ್ಲ ನೀಟಾಗಿ ಕಾಣಿಸುತ್ತೆ, ಗೊತ್ತಾಗುತ್ತೆ ಟರ್ನ್ ಮಾಡ್ಕೊಂಡಾಗ. ಸೊ ಅಲ್ಲಿಂದ ಆ ಗ್ಯಾಪ್ ಏನಿದೆ ಅದರಲ್ಲಿ 3 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ 1 2 3 ಸ್ಕಿಪ್ ಮಾಡಿ 4th ಒನ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಬೇಕು. ಸೊ ಲಾಕ್ ಮಾಡ್ಕೊಂಡಾಗ ಇಲ್ಲೊಂದು ಲೂಪ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಚೈನನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಮತ್ತು ಸೂಜಿ ಮೇಲೆ ದಾರ ಆ 4 ಚೈನ್ ಏನು ಹಾಕ್ಕೊಂಡಿದ್ವಲ್ವ ಆ ಲೂಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು 2ರಲ್ಲಿ 1 2ರಲ್ಲಿ 1 ಒಟ್ಟು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಅದಾದಮೇಲೆ ಸೇಮ್ ಅದೇ ರೀತಿ ನೆಕ್ಸ್ಟು 3 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ನಾನು ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೇಮ್ ಇದೇ ರೀತಿ ಒಟ್ಟು 6 ಪೆಟಲ್ಸ್ನ ಹಾಕ್ಕೊಳ್ಬೇಕು. ಸೊ ನೋಡ್ಬೋದು 6 ಪೆಟಲ್ಸ್ ಈಗ ಕಂಪ್ಲೀಟ್ ಆಗಿದೆ. ಇದನ್ನು ಲಾಸ್ಟ್ ಏನಿದೆ 3 ಚೈನ್ ಸ್ಟಾರ್ಟಿಂಗ್ 3 ಚೈನ್ ಮತ್ತು ಅದ್ರ ಪಕ್ಕ ಇರುವಂಥ ತ್ರಿಬಲ್ ಕ್ರೋಶ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ನಾನು ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿಕೊಂಡು ಇಲ್ಲಿ ನೀವು 3 ಚೈನನ್ನು ಕೂಡ ಹಾಕ್ಕೊಳ್ಬೋದು ಅಥವಾ 3 ಸಿಂಗಲ್ ಕ್ರೋಶಗಳನ್ನ ಕೂಡ ಮಾಡ್ಕೊಳ್ಬೋದು. 3 ಚೈನ್ ಹಾಕೋದಾದರೆ ನೀವು 3 ಚೈನ್ ಹಾಕ್ಬಿಟ್ಟು 3 ಮೇಲೆ ಸಿಂಗಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ 3 ಸಿಂಗಲ್ ಕ್ರೋಶಗಳನ್ನ ಆ ಮೇಲ್ಗಡೆ ಚೈನ್ ಗ್ಯಾಪ್ ಏನಿದೆ ಅಲ್ಲ ಸೊ ಆ ಚೈನ್ ಗ್ಯಾಪ್ಗೆ ನಾನು 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. ಅಥವಾ 3 ಚೈನ್ ಹಾಕಿ 3ನೇ ಸಿಂಗಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಬೋದು. ಮತ್ತೆ ಬಟ್ಟೆನ ಸೀದಾ ಸೈಡಿಗೆ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಏನಿದೆ ಅಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ನಾನು ಲಾಕ್ ಮಾಡ್ಕೊಳ್ತೀನಿ.
ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಲಾಕ್ ಇದೆಲ್ಲ, ಸೊ ಆ ಲಾಕ್ ಒಳಗಡೆ ಹೋಗಿ ನಾನು ಲಾಕ್ ಮಾಡ್ತೀನಿ. ನೆಕ್ಸ್ಟ್ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಫೈವ್ ಚೈನ್ ಒಳಗಡೆ ಹೋಗಿ ನಾನು ಲಾಕ್ ಮಾಡಿಕೊಂಡು ಮತ್ತೆ 2-3 ಸಿಂಗಲ್ ಕ್ರೋಶನ ಮಾಡಿ ಕಟ್ ಮಾಡಿಕೊಂಡು ದಾರನ ನಮ್ಮ ಸೈಡು ಎಳ್ಕೊಂಡ್ರೆ ಸೊ ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ. ಸ್ಟಾರ್ಟಿಂಗ್ ನಾನು ನಿಮಗೆ ಹೇಳಿದೆ 2 5 ಚೈನನ್ನು ಕುಚ್ಚಿಗೆ ಅಂಥೇಳಿ ಬಿಡ್ತಾ ಇದ್ದೀನಿ ಅಂತ. ರೀಸನ್ ನೀವು ನೋಡ್ಬೋದು, ಈ ಒಂದು ಆರ್ಚ್ ಏನಿದೆ ಒಂದು ಸೈಡ್ ಪೆಟಲು ಕೆಳಗಡೆ ಇದೆ, ಇನ್ನೊಂದು ಸೈಡ್ ಪೆಟಲ್ ಮೇಲೆ ಬರುತ್ತೆ. ಸೊ ಇದು ಒಂಥರ ಕ್ಲಾಕ್ ವೈಸ್ ಆ ರೀತಿ ಬರ್ತಾ ಇದೆ. ಸೊ ಹಾಗಾಗಿ ಈ ಕಡೆ ಪೆಟಲ್ಸ್ ಈ ಕಡೆ ಇರೋ ಹತ್ರ ನಾವು ಇಲ್ಲಿ ಕುಚ್ಚು ಕಟ್ಟೋದಿಕ್ಕಾಗಲ್ಲ, ತುಂಬಾ ಕಂಜೆಸ್ಟೆಡ್ ಆಗಿಬಿಡುತ್ತೆ. ಸೊ ಈ ಕಡೆ ನೋಡ್ಬೋದು ಇದು ಸ್ವಲ್ಪ ಮೇಲಿದೆ, ಸೊ ಹಾಗಾಗಿ ಈ ಒಂದು ಗ್ಯಾಪ್ ಏನಿದೆ ಇಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಕುಚ್ಚಿಗೆ ಅಂತೇಳಿ 2 5 ಚೈನ್ ಗ್ಯಾಪನ್ನು ಇಲ್ಲಿ ಬಿಟ್ಟಿರೋ ಅಂಥದ್ದು. ಅಥವಾ ನೀವು 3 ಸಲ 4 ಚೈನ್ ಗ್ಯಾಪನ್ನು ಕೂಡ ತಗೊಳ್ಬೋದು. ಆ ಕಡೆ ಈ ಕಡೆ 4 ಚೈನ್ ಬಿಟ್ಟು ಮಧ್ಯ 4 ಚೈನ್ಗೂ ಕೂಡ ನೀವು ಕುಚ್ಚನ್ನು ಕಟ್ಕೊಳ್ಬೋದು. ಸೊ ಅದು ತುಂಬಾ ಗ್ಯಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ಗ್ಯಾಪ್ ಆಗಬಾರ್ದು ಅಂಥೇಳಿ ಸೊ ಈ ರೀತಿಯಾಗಿ ನಾನು 2 5 ಚೈನನ್ನು ಹಾಕಿರುವಂಥದ್ದು. ಸೊ ಈ ರೀತಿ ಪೆಟಲ್ಸ್ ಬರೋ ಕಡೆ ಕುಚ್ಚು ಕಟ್ಟೋದಕ್ಕಾಗಲ್ಲ, ಕಂಜೆಸ್ಟೆಡ್ ಆಗುತ್ತೆ. ಸೊ ಇಲ್ಲಿ ಗ್ಯಾಪ್ ಇರೋದ್ರಿಂದ ಈ ಗ್ಯಾಪಿಗೆ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಅಂಥೇಳಿ. ಸೊ ಈ ಒಂದು ರೀಸನ್ಗೆ ನಾನು 2 5 ಚೈನನ್ನು ಕುಚ್ಚಿಗಾಗಿ ಗ್ಯಾಪ್ ಕೊಟ್ಟಿರುವಂಥದ್ದು. ಸೊ ಈ ರೀತಿಯಾಗಿ ಬಂದಿದೆ. ಇದಕ್ಕೆ ನಾನು 127 ದಾರದಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಡಿಸೈನ್ ಅಂತೇಳಿ. ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ. ಸೊ ಬ್ರೈಡಲ್ ಡಿಸೈನ್, ಬ್ರೈಡಲ್ ಸ್ಯಾರಿಗಳಿಗೆ ನೀವು ಆರಾಮಾಗಿ ಈಸಿಯಾಗಿ ಕಟ್ಕೊಳ್ಬೋದು. ಸೊ ಇದಕ್ಕೆ ನೀವು ಚಾರ್ಜ್ ಮಾಡ್ತೀರಾ ಅಂತ ಹೇಳಿದ್ರೆ 800 ಅಬೌವ್ ಚಾರ್ಜ್ ಮಾಡ್ಬೋದು. ಸೊ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು, ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.